ಹಲೋ ಹಾಯ್ ಫ್ರೆಂಡ್, ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇದು ರಥಸಪ್ತಮಿ ಹಬ್ಬದ ಒಂದು ವಿಡಿಯೋ ಲಾಗ್. ಇದು ಹಾಗೆ ಸಿಂಪಲಾಗಿ ಒಂದು ಸಣ್ಣ ಲಾಗ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ. ಬೆಳಗ್ಗೆ ಬೇಗ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕಿ ತುಳಸಿ ಪೂಜೆ ಎಲ್ಲ ಮಾಡಿದೆ. ಆಮೇಲೆ ಸ್ವಲ್ಪ ಪೂಜೆ ಎಲ್ಲ ಆದ ತಕ್ಷಣ ಎಲ್ಲ ಟೀ ಎಲ್ಲ ತೊಗೊಂಡು ಟೀ ಎಲ್ಲ ಮಾಡಿಕೊಟ್ಟೆ ಮನೆ ಜನಕ್ಕೆಲ್ಲ. ಆಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫಸ್ಟ್ ಬೆಳಗ್ಗೆ ಎಲ್ಲ ಹೊರಗಡೆ ರಂಗೋಲಿ ಹಾಕಿದೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟೀ ಎಲ್ಲ ಮಾಡಿಟ್ಟಿದ್ದೀನಿ. ನೀವು ಯಾವ ಥರ ಮಾಡಿದಿರಿ ರಥಸಪ್ತಮಿ ಹಬ್ಬ ಅಂತ ಹೇಳಿ. ನಾವು ಯಾವ ಥರ ಮಾಡಿದ್ದೀವಿ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ. ಯಾಕಂದರೆ ನಾವು ಅಂದರೆ ಸಂಕ್ರಮಣಕ್ಕೂ ಜಾಸ್ತಿ ಅಡುಗೆ ಮಾಡಿರ್ತೀವಲ್ಲ, ಇದಕ್ಕೆಲ್ಲ ಅಷ್ಟು ಮಾಡೋದಿರಲ್ಲ. ಅಷ್ಟು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ಅವತ್ತಿನ ದಿನ ನೋಡಿ. ಈ ಥರ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನೋಡಿ ಫ್ರೆಂಡ್, ಇದು ಈ ಥರ ಎಲ್ಲ ಪದ್ಧತಿ ಇರುತ್ತೆ. ಗಡಿಗೆಯಲ್ಲಿ ಫಸ್ಟ್ ಸೂರ್ಯನ ತೆಗೆದು ಗಡಿಗೆಯಲ್ಲಿ ಕುಳ್ಳದು ಇಟ್ಟು ಹಾಲು ಕಾಸೋದು ಪದ್ಧತಿ ಇರುತ್ತೆ. ಇದು ನಮ್ಮ ಮನೆಯಲ್ಲಿಲ್ಲ, ನಮ್ಮ ಅಕ್ಕನ ಮನೆಯಲ್ಲಿತ್ತು. ಅವ್ರು ವಿಡಿಯೋ ಮಾಡಿ ಕಳಿಸಿದ್ರು. ಹಂಗೆ ನಿಮಗೂ ಅದು ಪದ್ಧತಿ ತೋರಿಸೋಣ ಅಂತ ಹಾಕಿದ್ವಿ. ಈ ಥರ ಎಲ್ಲ ರಥಸಪ್ತಮಿ ದಿನ ಮಾಡ್ತೀವಿ ನೋಡಿ. ಈ ಥರ ಎಲ್ಲ ಗಡಿಗೆಯಲ್ಲಿ ಹಾಲು ಕುಡಿಸೋದು ಇಷ್ಟ ಹೀಗೆ ಈ ಥರ ಮಾಡಿದ್ವಿ. ಆಮೇಲೆ ಅವತ್ತಿನ ದಿನ ಹುಗ್ಗಿ ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೆ. ನಾನು ಹುಗ್ಗಿ ಮಾಡಿದ್ದೆ, ಹೆಸರುಬೇಳೆ ಪಾಯಸ ಮತ್ತು ಗೊಜ್ಜು ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಅವತ್ತು ನೀವೇನು ಅಡುಗೆ ಮಾಡಿದ್ರಿ ಹೇಳಿ. ಚೆನ್ನಾಗಾಗಿತ್ತು. ಯಾಕಂದರೆ ಅವತ್ತು ಏನು ಮಾಡೋದು, ಊಟಕ್ಕೂ ನಮ್ಮ ಹಸ್ಬೆಂಡ್ ಅದು ಇದ್ದಿದ್ದಿಲ್ಲ ಊರಲ್ಲಿ. ಅದಕ್ಕೆ ನಾನು ಸಿಂಪಲ್ಲಾಗಿ ಗೊಜ್ಜು ಮತ್ತು ಹುಗ್ಗೆ ಆಮೇಲೆ ಹೆಸರುಬೇಳೆ ಪಾಯಸ ಮಾಡಿದ್ದೆ ನೋಡಿ. ಇದು ಗೊಜ್ಜು ಮಾಡಿದ್ದೀನಿ. ಹುಣಸೆಹಣ್ಣು ರಸ ಹಾಕಿ ಮಾಡ್ತಾರಲ್ಲ ಅದು ಗೊಜ್ಜು. ಆಮೇಲೆ ಅವತ್ತು ಇನ್ನೊಂದು ಏನಪ್ಪ ಅಂದರೆ ಆಮೇಲೆ ಅವತ್ತು ನನ್ನ ಮಗ ಟ್ರೈಪಾಟ್ ಆರ್ಡ್ರ್ ಮಾಡಿದ್ದ. ಅದು ಸ್ಟ್ಯಾಂಡ್ ಅಂತೆ, ಕ್ಯಾಮ್ರಾ ಸ್ಟ್ಯಾಂಡ್ ಅಂತದ್ದು. ವಿಡಿಯೋ ಎಲ್ಲ ಮಾಡ್ತಿರ್ತೀನಿ, ಅಡುಗೆ ಮನೆಯಲ್ಲಿ ರೆಸಿಪಿ ಎಲ್ಲ ಹಾಕ್ತಿರ್ತೀನಲ್ಲ, ಅಲ್ಲೇ ಸ್ವಲ್ಪ ಬೆಳಕು ಆಗ್ತಾ ಇರಲಿಲ್ಲ. ಆಮೇಲೆ ನನಗೆ ಒಂದೇ ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲೆಲ್ಲ ಅಡುಗೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನನ್ನ ಮಗ ಅವತ್ತಿನ ದಿನ ಇದನ್ನೇ ಆರ್ಡ್ರ್ ಮಾಡಿದ. ಅದು ಹಬ್ಬದ ದಿನವೇ ಬಂತು. ನಂಗೊಂಥರ ಗಿಫ್ಟ್ ಕೊಟ್ಟಂಗೆ ಆಯ್ತದು. ತುಂಬ ಚೆನ್ನಾಗಿತ್ತು. ಅದೇ ಮತ್ತು ಇಲ್ಲಮ್ಮ ನೀನು ವಿಡಿಯೋ ಮಾಡೋ ಮುಂದೆ ಒಂದೊಂದು ಸಲ ಅವ್ನು ಸ್ಕೂಲಿಗೆ ಹೋಗ್ಬಿಡ್ತಾನಲ್ಲ, ವಿಡಿಯೋ ಹಿಡಿಯೋಕ್ಕೆ ಯಾರಿರಲ್ಲ. ಅದ್ರ ಸಂಬಂಧ ಅವನು ಮನೆಯಲ್ಲಿ ಸಂಡೇ, ಅದಕ್ಕೆ ಆಲ್ಮೋಸ್ಟ್ ನಾನು ಸಂಡೇ ಮತ್ತು ಸ್ಯಾಟರ್ಡೇ ಮಾಡ್ತಿರ್ತೀನಿ ವಿಡಿಯೋ. ಯಾವುದಾರ ಅಂದರೆ ಅವನು ಸ್ವಲ್ಪ ವಿಡಿಯೋ ಹಿಡಿತಾನೆ ಅಂತ. ನನಗೆ ಇಲ್ಲಾಂದರೆ ಒಂದೇ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದಾನೆ. ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ನಾನು ನಮ್ಮ ಹಸ್ಬೆಂಡ್ ಎಲ್ಲ ಮೊನ್ನೆ ಮೈಕೆಲ್ಲ ತರಿಸ್ಕೊಟ್ರು. ಇವಾಗ ಇವನು ಇದನ್ನು ತರಿಸಿದ್ದಾನೆ. ಇಲ್ಲಮ್ಮ ತಗೋ, ಇದು ಯೂಸ್ ಭಾಳ ಆಗುತ್ತೆ, ಇದು ಇರಬೇಕಾಗತ್ತೆ, ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಿ ಅಂದರೆ ಇದು ತುಂಬ ಯೂಸ್ ಆಗುತ್ತೆ ಅಂಥೇಳಿ ಇದನ್ನು ತರಿಸ್ಕೊಟ್ಟಿದ್ದಾನೆ ನೋಡಿ. ಅದು ಯಾವ ಥರ ಯೂಸ್ ಮಾಡೋದು, ಹೆಂಗೆ ಸ್ಟ್ಯಾಂಡ್ ಹಾಕೋದು ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ನಾನು ಎಲ್ಲ ಹೇಳ್ಕೊಡ್ತೀನಿ, ನಾನು ಆದಷ್ಟು ಸಂಡೇ ಅದಿದ್ದಾಗ ಮಾಡು, ನಾನು ಎಲ್ಲ ನೀನು ಕಲಿಸ್ಕೊಡ್ತೀನಿ. ಈ ಥರ ಎಲ್ಲ ಫಿಕ್ಸ್ ಮಾಡಿಟ್ಟಿರ್ತೀನಿ, ಅದನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡ್ಬೋದು ಅಂತ ಹೇಳಿ ತೊಗೊಂಡು ಬಂದು ತರಿಸಿದ್ದಾನೆ. ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿದ್ದ, ಬಂದಿತ್ತು ಅವತ್ತು ಹಬ್ಬದ ದಿನವೇ ಬಂತದು. ಅದಕ್ಕೆ ಅದನ್ನು ಒಂದು ವಿಡಿಯೋ ಮಾಡೋಣ ಅಂತ. ಭಾಳ ಯೂಸ್ ಆಗತ್ತಂತೆ ಫ್ರೆಂಡ್. ನೀವು ಇದನ್ನು ಆರ್ಡ್ರ್ ಮಾಡಿರಿ, ತರಿಸ್ಕೊಳ್ಳಿ. ಕಿಚನದ್ದು ಯಾರು ಮಾಡ್ತಿರ್ತಾರೆ. ಆಮೇಲೆ ಲಾಗ್ ಮಾಡೋರಿಗೂ ಅಷ್ಟೇ. ಈಗ ನಾವು ಎಲ್ಲರೂ ಒಂದು ಕಡೆ ಫೋನನ್ನು ಸ್ಟ್ಯಾಂಡಲ್ಲಿ ಹಾಕಿಟ್ವಿ ಅಂದರೆ ನಾವು ಮನೆಯದೆಲ್ಲ ಈಗ ವಿಡಿಯೋ ತೋರಿಸ್ತಿರ್ತೀವಲ್ಲ, ಲಾಗ್ ಅದು ಮಾಡೋಕ್ಕೂ ಚೆನ್ನಾಗಾಗತ್ತೆ. ಇದು ನನಗೆ ಭಾಳ ಅವಶ್ಯಕತೆ ಇತ್ತು. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಇದು ಈ ಥರ ಇದೆ ಅಂತ. ನನ್ನ ಮಗನೇ ಇಲ್ಲ ಅಮ್ಮ ಇದು ಯೂಸ್ ಬೀಳುತ್ತೆ ಅಂತೇಳಿ ಅವನೇ ಆರ್ಡ್ರ್ ಮಾಡಿ ತರಿಸಿದ್ದಾನೆ ನೋಡಿ ಫ್ರೆಂಡ್. ಇದು ತುಂಬ ಲಾಂಗ್ ಇದೆ ಸ್ಟ್ಯಾಂಡ್. ಅವನಷ್ಟೇ ಇದೆ, ಹೌದು, ಎಷ್ಟಿದ್ದಾನೆ ಅಷ್ಟೇ ಹೈಟ್ ಇದೆ ನೋಡಿ. ಅದು ನೋಡಿ ಎಲ್ಲ ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾನೆ. ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ. ಅವರೆಲ್ಲ ತುಂಬ ಜಾಣ ಇರ್ತಾರೆ, ಎಲ್ಲ ಇಂಟೆಲಿಜೆಂಟ್ ಇರ್ತಾರೆ ಈಗಿನ ಮಕ್ಕಳು. ನಾವು ಏನು ಹೇಳ್ಕೊಡ್ಬೇಕಂತಿಲ್ಲ, ಎಲ್ಲ ನಮಗೆ ಕಲಿಸ್ಕೊಡೋ ಥರ ಇರ್ತಾರೆ. ಅವಾಗೆಲ್ಲ ನಾವು ತಂದೆ ತಾಯಿಯಿಂದ ಕಲಿತಿದ್ವಿ, ಈಗ ಮಕ್ಕಳಿಂದ ನಾವು ಕಲಿಯೋಂಗಾಗಿದೆ. ಈಗ ಆ ಥರ ಆಗಿದೆ. ಅಷ್ಟು ಇಂಟೆಲಿಜೆಂಟ್ ಇರ್ತಾರೆ ಮಕ್ಕಳೆಲ್ಲ. ನೋಡಿ ಯಾವ ಥರ ಇದೆ, ಎಷ್ಟು ಲಾಂಗ್ ಇದೆ ನೋಡಿ ಸ್ಟ್ಯಾಂಡ್. ಅದೇನೋ ಎಷ್ಟು ಬೇಕಷ್ಟು ಚಿಕ್ಕದು ಮತ್ತು ದೊಡ್ಡದು ಮಾಡ್ಕೋಬೋದಂತೆ.
ಓಕೆ ಫ್ರೆಂಡ್, ಹೆಂಗೆ ಅನ್ನಿಸ್ತು ವಿಡಿಯೋ? ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್. ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ ಆಗಿದೆ ಲಾಗ್ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಇನ್ನೊಂದು ಸಲ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.